ಸ್ನೇಹಿತರೆ, ಬಿಗ್ ಬಾಸ್ 11ರಲ್ಲಿ ಸಂಭಾವನೆ ಕುರಿತು ಧನ್ರಾಜ್ ಆಚಾರ್ ಅವರು ಮಾತನಾಡಿರುವುದು ಇದೀಗ ವೈರಲ್ ಆಗಿದೆ. ಬಿಗ್ ಬಾಸ್ನಿಂದ ಸ್ಪರ್ಧಿಗಳು ಹಣ ಗಳಿಸಬಹುದಾ ಎನ್ನುವ ಮಾತಿಗೆ ಬೇಕಾದಷ್ಟು ಹಣ ಗಳಿಕೆ ಮಾಡಬಹುದು ಎಂದು ಹೇಳಿದ್ದಾರೆ. ಇದೇ ವೇಳೆ ಬಿಗ್ ಬಾಸ್ನಲ್ಲಿ ಅತಿ ಹೆಚ್ಚು ಮತ್ತು ಅತಿ ಕಡಿಮೆ ಹಣ ಪಡೆಯುವ ಕುರಿತು ಮಾತನಾಡಿದ ಧನ್ರಾಜ್ ಅವರು, ಅಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಇದ್ದು ಕೊನೆಯಲ್ಲಿ ಗೆಲುವು ಪಡೆದು ದೊಡ್ಡ ಮೊತ್ತ ಪಡೆಯುವ ಅರ್ಧದಷ್ಟು ಹಣ ಕೇವಲ ಒಂದೇ ವಾರದಲ್ಲಿ ಪಡೆಯುವಂತಹ ಸ್ಪರ್ಧಿಗಳು ಕೂಡ ಬಿಗ್ ಬಾಸ್ಗೆ ಬಂದು ಹೋಗ್ತಾರೆ ಎಂದಿದ್ದಾರೆ. ಅಂದರೆ ಬಿಗ್ ಬಾಸ್ ವಿನ್ನರ್ 50 ಲಕ್ಷ ರೂಪಾಯಿ ಪಡೆದರೆ ಇದರಲ್ಲಿ ಅರ್ಧದಷ್ಟು ಎಂದರೆ 25 ಲಕ್ಷ ರೂಪಾಯಿಗಳನ್ನು ಒಬ್ಬ ಸ್ಪರ್ಧಿ ಒಂದೇ ವಾರದಲ್ಲಿ ಪಡೆಯುತ್ತಾರಂತೆ. ಆದರೆ ಇಂತಿಷ್ಟೇ ಹಣ ವಾರದಲ್ಲಿ ಪಡೆಯುತ್ತಾರೆ ಎಂದು ಧನ್ರಾಜ್ ಅವರು ಹೇಳಿಲ್ಲ, ಕೇವಲ ಅರ್ಧದಷ್ಟು ಪಡೆಯಬಹುದು ಎಂದು ಹೇಳಿದ್ದಾರೆ. ಇದರ ಜೊತೆಗೆ ಅತಿ ಕಡಿಮೆ ದುಡ್ಡು ಯಾರು ಪಡೆದುಕೊಂಡಿದ್ದಾರೆ ಎಂದು ಪ್ರಶ್ನೆ ಮಾಡಲಾಗಿತ್ತು. ಇದಕ್ಕೆ ಉತ್ತರಿಸಿದ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಧನ್ರಾಜ್ ಆಚಾರ್ ಅವರು, ಬಿಗ್ ಬಾಸ್ ಸೀಸನ್ನಲ್ಲಿ ಅತಿ ಕಡಿಮೆ ಸಂಭಾವನೆ ಪಡೆದ ಸ್ಪರ್ಧಿ ಯಾರಾದರೂ ಇದ್ದಾರೆ ಎನ್ನುವುದಾದರೆ ಅದು ನಾನೇ. ಅತಿ ಕಡಿಮೆ ಸಂಭಾವನೆ ಪಡೆದ ಸ್ಪರ್ಧಿ ನಾನೇ ಇರಬೇಕು ಅಂತ ತಮಾಷೆಯಾಗಿ ಉತ್ತರ ನೀಡಿದ್ದಾರೆ. ಯಾವುದೇ ಸೀಸನ್ನಲ್ಲಿ ಆಗಲಿ ಸ್ಪರ್ಧಿಗಳಿಗೆ ಗೆಲುವಿನಿಂದ ಪಡೆದ ಹಣ ಬಿಟ್ಟು ವಾರದ ಸಂಭಾವನೆ ಕೂಡ ಇರುತ್ತೆ ಎನ್ನುವುದು ಎಲ್ಲರಿಗೆ ಗೊತ್ತಿರುವ ಸಂಗತಿ. ಆದರೆ ಪ್ರತಿ ಸೀಸನ್ನಲ್ಲಿ ಯಾರು ಎಷ್ಟು ಸಂಭಾವನೆ ಪಡೆದರು ಎನ್ನುವ ಮಾಹಿತಿಯನ್ನು ಹೇಳುವುದಿಲ್ಲ. ಸ್ಪರ್ಧಿಗಳು, ಸಿಬ್ಬಂದಿ ಸೇರಿದಂತೆ ಯಾರೂ ಕೂಡ ಮಾಹಿತಿಯನ್ನು ನೀಡುವುದಿಲ್ಲ. ಬಿಗ್ ಬಾಸ್ಗೆ ಹೋದ ಮೇಲೆ ಸ್ಪರ್ಧಿಗಳಿಗೆ ಸಂಭಾವನೆ ಹೆಚ್ಚು ಸಿಗುತ್ತದೆ. ಹೊಸ ಕಾರ್ಯಕ್ರಮಗಳ ಆಫರ್ ಕೂಡ ಬರುತ್ತದೆ. ಇದರಿಂದ ಸ್ಪರ್ಧಿ ಆರ್ಥಿಕವಾಗಿ ಪ್ರಬಲರಾಗ್ತಾರೆ ಎನ್ನಬಹುದು. ಸ್ನೇಹಿತರೆ, ನಿಮಗೆ ಅನಿಸುತ್ತೆ ಇದ್ರ ಬಗ್ಗೆ? ಸ್ಪರ್ಧಿಗಳಿಗೆ ಹೆಚ್ಚು ಸಂಭಾವನೆ ಸಿಗುತ್ತಾ? ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ತಪ್ಪದೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ನ ಕ್ಲಿಕ್ ಮಾಡಿದ್ರೆ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.